ओषधयः सम्पदन्ते सोमेन सहना मनसा पूजमानाः एते अर्षन्योर्मया कृतस्य मृगाय सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति शांति शांति। ಸರ್ವಶಕ್ತ ಸರ್ವಾಂತರ್ಯಾಮಿ ಸರ್ವಕಾಲಿಕ ಸತ್ಯ ಪ್ರಭು ಶ್ರೀರಾಮಚಂದ್ರನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿ ಈ ನವರಾತ್ರಿಯ ಶುಭ ಗಳಿಗೆಯಲ್ಲಿ ಈ ದೈವಿ ಸನ್ನಿಧಿಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ತಾಯಿ ಕಾಳಿಯನ್ನ ಮನದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ನವರಾತ್ರಿ ಹಿನ್ನೆಲೆಯಲ್ಲಿ ದುರ್ಗೆಗೆ ಭವಿಷ್ಯ ಹೋಮ ಹವನಗಳನ್ನು ಸಮರ್ಪಣೆ ಮಾಡಿ ನಾಡಿನ ಒಳಿತಿಗಾಗಿ ದೇಶದ ಒಳಿತಿಗಾಗಿ ಎಲ್ಲ ಜಾಗದಲ್ಲೂ ಶಾಂತಿ ಸೂಕ್ಷ್ಮೆಯನ್ನು ಕಾಣುವಂಥ ಹಿನ್ನೆಲೆಯಲ್ಲಿ ಮನುಕುಲದ ಒಳಿತಿನ ಹಿನ್ನೆಲೆಯಲ್ಲಿ ಆಗಬೇಕಂತ ಎಲ್ಲ ದೇವತಾ ಕಾರ್ಯಗಳನ್ನು ಮಂಗಳ ಕಾರ್ಯಗಳನ್ನು ನೆರವೇರಿಸುವಂತಹ ಕಾಲಘಟ್ಟದಲ್ಲಿ ಈ ನವರಾತ್ರಿಯ ಶುಭ ಗಳಿಗೆಯಲ್ಲಿ ನಮ್ಮೆಲ್ಲರ ಮಧ್ಯೆ ಆಸನ್ನವಾಗಿ ದಿವ್ಯ ಸಾನ್ನಿಧ್ಯವನ್ನು ಕಾಣಿಸಿರುವಂಥ ಸಾಯಿ ಮಧುಸೂದನ್ ಮಹಾರಾಜರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ವೇದಿಕೆಯಂಥ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ ಮಾನ್ಯ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿರುವಂತಹ ದೇವಿಯು ನಾವು ತಾಯಿಂದ್ರನ್ನ ದೇವಿಯ ಸ್ವರೂಪದಲ್ಲಿ ಈ ಸಮಯದಲ್ಲಿ ಕಾಣ್ತೇವೆ ನವರಾತ್ರಿಯಲ್ಲಿ. ಆ ಹಿನ್ನೆಲೆಯಲ್ಲಿ ನನಗೆ ಇಲ್ಲಿ ಕಾಣ್ತಿರುವಂಥ ಪ್ರತಿಯೊಬ್ಬ ಸ್ತ್ರೀ ರೂಪವು ಕೂಡ ಆ ತಾಯಿ ಕಾಳಿಯ, ತಾಯಿ ಚಾಮುಂಡಿಯ, ತಾಯಿಯ ದುರ್ಗಿಯ ರೂಪವೇ ನನಗೆ ಇಲ್ಲಿ ಕಾಣ್ತಾ ಇದೆ. ಹೀಗಾಗಿ ಎಲ್ಲ ಮಾತೃಶಕ್ತಿಗಳಿಗೆ ಮನಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಪುರುಷೋತ್ತಮರ ರೂಪದಲ್ಲಿ ಈ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಬಹುಶಃ ಸಜ್ಜನ ಬಂಧುಗಳಿಗೆ ನನ್ನ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ನಲ್ಮೆಯ ಆತ್ಮೀಯ ಮುದ್ದು ಮಕ್ಕಳೇ, ಮಾಧ್ಯಮದ ಸ್ನೇಹಿತರೆ, ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಇತ್ತು, ಕೊರಗಿತ್ತು. ಸ್ವರ್ಗ ಎಲ್ಲಿದೆ ಅಂತ. ವೇರ್ ಈಸ್ ಹೆವನ್? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಇದು ಭೂಲೋಕ. ಇದು ಈ ಭೂಲೋಕದಿಂದ ಪಾರಾಗಬೇಕಾದ್ರೆ ಸಾರ್ಥಕ ಬದುಕನ್ನು ಬದುಕಬೇಕು. ಸಾರ್ಥಕ ಬದುಕನ್ನು ಬದುಕಿದಾಗ ಮನುಕುಲದಿಂದ ಭವಿಷ್ಯ ದೈವತ್ವಕ್ಕೆ ನೀವು ಹೋಗ್ತೀರಿ. ಆಗ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸ್ವರ್ಗ ಪ್ರಾಪ್ತಿ ಆಗೋದಕ್ಕೆ ನೀವು ಎಲ್ಲ ರೀತಿಯ ಶುದ್ಧವಾದ ಬದುಕನ್ನು ಬದುಕಬೇಕು ಅನ್ನುವಂಥದ್ದು ನಾವು ಕೇಳಿರುವಂಥ ಮಾತು. ಆಗ ನಾನು ಇಲ್ಲಿ ಮುದ್ದೇನಹಳ್ಳಿಗೆ ಬಂದಾದ ಮೇಲೆ, ಈ ತಪೋಭೂಮಿಯಲ್ಲಿ ನಿಂತಾದ ಮೇಲೆ ಸ್ವರ್ಗ ಎಲ್ಲಿದೆ, ಸ್ವರ್ಗ ಎಲ್ಲಿದೆ, ಸ್ವರ್ಗ ಎಲ್ಲಿದೆ ಅಂತ ನಾನೇನು ಹುಡುಕ್ತಾ ಇದ್ನೋ, ಇವತ್ತು ನನಗೆ ಅರಿವಾಗಿದೆ. ಸ್ವರ್ಗ ಇಲ್ಲಿದೆ, ಸ್ವರ್ಗ ಇಲ್ಲಿದೆ, ಸ್ವರ್ಗ ಇಲ್ಲಿದೆ, ಮುದ್ದೇನಹಳ್ಳಿಯಲ್ಲಿದೆ. ಈ ಭೂಮಿಯನ್ನ ತಪೋಭೂಮಿಯನ್ನಾಗಿ ಪರಿವರ್ತಿಸದ, ಈ ಭೂಮಿಯನ್ನ ದೈವಿ ಭೂಮಿಯನ್ನಾಗಿ ಪರಿವರ್ತಿಸದ, ಎಲ್ಲ ದೇವತೆಗಳನ್ನು ಜಾಗೃತಗೊಳಿಸಿ ಹೆಕ್ಕಿ ಇಲ್ಲಿಗೆ ಕರೆತಂದ, ಇಡೀ ಮನುಕುಲದ ಒಳಿತಿಗಾಗಿ ಮಾಡಬೇಕಾದ ಕಾರ್ಯಗಳ ಪಟ್ಟಿಯನ್ನು ಮಾಡಿ ಬಹುಶಃ ಇಡೀ ಭಾರತ ಭೂಮಿಗೆ ಸೇವೆ ಅಂದ್ರೆ ಹೇಗಿರಬೇಕು, ಸೇವೆ ಅಂದ್ರೆ ಹೇಗಿರಬೇಕು, ಯಾವ ರೀತಿ ಒಂದು ಮನುಷ್ಯ ಬದುಕಿ ಬಾಳಬೇಕು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ನಮ್ಮ ಕಣ್ಮುಂದೆ ಕಾಣ್ತಾ ಒಂದು ಅಪರೂಪದ ವ್ಯಕ್ತಿತ್ವ, ಶಕ್ತಿ, ಬದುಕು, ಅದು ಸಾಯಿ ಮಧುಸೂದನ್ ಮಹಾರಾಜರು ಅನ್ನುವಂಥ ಮಾತನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಯ ವಿಚಾರದಲ್ಲಿ ಒಂದು ಮಾತಿದೆ, ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞ ಓದದ ವಿಷಯವಿಲ್ಲ ಅಂತ. ಇಲ್ಲಿಗೆ ಬಂದಾದ ಮೇಲೆ ನನಗೆ ಅನಿಸಿದೆ, ಶ್ರೀಗಳು ಸತ್ಯ ಸಾಯಿ ಮಹಾರಾಜರು, ಮಧುಸೂದನ್ ಸಾಯಿ ಮಹಾರಾಜರು
ಸ್ಪರ್ಶ ಮಾಡದೇ ಇರುವಂತ ಕ್ಷೇತ್ರ ಯಾವುದು? ಯಾವ ಕ್ಷೇತ್ರವನ್ನು ಬಿಟ್ಟಿದ್ದಾರೆ? ಮನುಕುಲದ ಒಳಿತಿಗಾಗಿ ಪರಿಪೂರ್ಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಹಿನ್ನೆಲೆಯಲ್ಲಿ, ಪ್ರತಿಯೊಂದು ವ್ಯಕ್ತಿತ್ವ ಕೂಡ ಜ್ಞಾನವನ್ನ ಕೊಡುವಂತ ಹಿನ್ನೆಲೆಯಲ್ಲಿ, ತನ್ನ ಮನುಷ್ಯತ್ವದ ಅರಿವನ್ನು ಉಂಟು ಮಾಡುವಂತ ಹಿನ್ನೆಲೆಯಲ್ಲಿ, ತನ್ನ ಬದುಕಿನ ಜವಾಬ್ದಾರಿಯನ್ನು ಅರಿವು ಮಾಡುವಂತ ಹಿನ್ನೆಲೆಯಲ್ಲಿ, ಒಂದೊಂದು ಸರ್ವಾಂಗೀಣ ಬದುಕೊಂದು ಸರ್ವಾಂಗೀಣ ಅಭಿವೃದ್ಧಿಯ ಸಮಾಜ, ನೆಮ್ಮದಿಯ ಸಮಾಜ, ಶಾಂತಿಯ ಸಮಾಜ, ಸಮೃದ್ಧಿಯ ಸಮಾಜ ಕಾಣುವಂತ ಹಿನ್ನೆಲೆಯಲ್ಲಿ ಒಬ್ಬ ಶ್ರೀಗಳಾಗಿ, ದೈವಿ ಪುರುಷರಾಗಿ ಮಾಡಬೇಕಂತ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು, ಧಾರ್ಮಿಕ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಶ್ರೀಗಳಾಗಿ ಮಾಡಬೇಕಂತ ಕಾರ್ಯದ ಹಿನ್ನೆಲೆಯಲ್ಲಿ ಬೆಳಗಿಂದ ನಾನು ಇಲ್ಲಿ ನೋಡ್ತಾ ಇದ್ದೇನೆ ವಾತಾವರಣವನ್ನ. ಯಾವ ಭಾಗವನ್ನ ಶ್ರೀಗಳು ಬಿಟ್ಟಿದ್ದಾರೆ ಅಂತ, ಎಲ್ಲ ಭಾಗಗಳನ್ನು ಸ್ಪರ್ಶ ಮಾಡುವಂತದ್ದು. ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಶೈಕ್ಷಣಿಕ ಕ್ಷೇತ್ರ ಮಾತ್ರ ಅಲ್ಲ, ಕಲಾ ಸಂಸ್ಕೃತಿ ಮಾತ್ರ ಅಲ್ಲ, ಸಂಗೀತ ನೃತ್ಯ ವೈಭವ ಮಾತ್ರ ಅಲ್ಲ, ನಮ್ಮ ದೇಶೀಯ ನೆಲದ ಸಂಸ್ಕೃತಿಯನ್ನ, ಈ ಸನಾತನ ಧರ್ಮದ ಶ್ರೀಮಂತಿಕೆಯನ್ನ, ಸನಾತನ ಧರ್ಮವನ್ನು ಜಾಗೃತಗೊಳಿಸಿ ಮತ್ತೆ ಭರತ ಭೂಮಿ ನಿತ್ಯ ಭವಿಷ್ಯ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತ ಹಿನ್ನೆಲೆಯಲ್ಲಿ ಎಲ್ಲ ಕ್ಷೇತ್ರಗಳ ಸ್ಪರ್ಶವನ್ನು ಕೂಡ ಶ್ರೀಗಳಲ್ಲಿ ಮಾಡಿರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಂಘದಲ್ಲಿ ಸದಾಕಾಲ ಕೂಡ ನಮಗೆ ಒಂದು ಮಾತನ್ನು ಹೇಳಿಕೊಡ್ತಾರೆ, ಯಾವುದಕ್ಕಾಗಿ ನೀನು ಬದುಕಬೇಕು ಅಂತ, ನಿನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ಏನು ಅಂತ. ಯಾವ ಸಾವಿರಾರು ವರ್ಷಗಳ ಹಿಂದೆ ಭರತ ಭೂಮಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಾ ಇತ್ತು, ಇಡೀ ಮನುಕುಲಕ್ಕೆ ಮಾರ್ಗದರ್ಶನ ಮಾಡ್ತಾ ಇತ್ತು, ಜ್ಞಾನಕ್ಕಾಗಿ, ವಿದ್ಯೆಗಾಗಿ, ಮನುಕುಲದ ಒಳಿತಿಗಾಗಿ, ಧಾರ್ಮಿಕ ನಂಬಿಕೆಗಳಿಗಾಗಿ, ಧಾರ್ಮಿಕ ಆಚರಣೆಗಳಿಗಾಗಿ ಇಡೀ ಜಗತ್ತು ತನ್ನ ಅಧ್ಯಯನಕ್ಕಾಗಿ ಭಾರತಕ್ಕೆ ಬರ್ತಾ ಇತ್ತು. ಈ ನೆಲದ ಸಂಸ್ಕೃತಿಯನ್ನ, ಈ ನೆಲದ ಮಹಿಮೆಯನ್ನ ಮತ್ತೆ ಎತ್ತಿ ಹಿಡಿಯುವಂತ ಹಿನ್ನೆಲೆಯಲ್ಲಿ, ತಾಯಿ ಭಾರತ ಮಾತೆ ಜಗತ್ತು ಒಂದಳಾಗಿ ಎದ್ದು ನಿಲ್ಲುವಂತ ಹಿನ್ನೆಲೆಯಲ್ಲಿ, ಅವಳ ನಿತ್ಯ ಸುಮಂಗಲೆಯಾಗಿ ರಾರಾರಿಸುವಂತ ಹಿನ್ನೆಲೆಯಲ್ಲಿ, ತಾಯಿ ಭಾರತ ಮಾತೆ ನಿತ್ಯ ಸುಮಂಗಲಿಯಾಗಿ ರಾರಾರಿಸುವಂತ ಹಿನ್ನೆಲೆಯಲ್ಲಿ ಮತ್ತೆ ಭರತ ಭೂಮಿ ಇಡೀ ಮನುಕುಲದ ಅಜ್ಞಾನವನ್ನು ಅಳಿಸಿ ಇಡೀ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡುವಂತ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಜಾಗೃತ ಶಕ್ತಿಯಾಗಿ ಕೆಲಸ ಮಾಡ್ತಿರುವಂತ ಒಂದು ಸಂಸ್ಥೆ, ಆ ಜವಾಬ್ದಾರಿಯನ್ನು ತನ್ನ ಗಮನದಲ್ಲಿ ಇಟ್ಟುಕೊಂಡು ಹೆಜ್ಜೆಯನ್ನು ಹಾಕ್ತಿರುವಂತ ಒಂದು ಸಂಸ್ಥೆಯನ್ನ ನೀವು ಕನ್ನಡ ನಾಡಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದ್ರೆ, ಈ ಭರತ ಭೂಮಿಯಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದ್ರೆ, ನಾನು ಹೆಮ್ಮೆಯಿಂದ, ಜವಾಬ್ದಾರಿಯಿಂದ ಈ ಮಾತನ್ನು ಹೇಳಿಕೆ ಬಯಸ್ತೇನೆ. ಆ ಕೀರ್ತಿ, ಆ ಯಶಸ್ಸು, ಆ ಹಿರಿಮೆ ಸತ್ಯಸಾಯಿ ಮಹಾರಾಜರಿಗೆ ಸೇರುತ್ತೆ ಅನ್ನೋಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನನಗೆ ಈಗ ಅನಿಸ್ತಾ ಇದೆ, ಇಲ್ಲಿ ಬಂದಾದ್ಮೇಲೆ ನಾನು ಜೀವನದಲ್ಲಿ ಈಗ 68 ವರ್ಷ ನಾನು ಹೇಗೆ ಈಗ ವ್ಯರ್ಥವಾಗಿ ಕಳೆದು ಬಿಟ್ಟೆ. ಒಂದು 40-50 ವರ್ಷಗಳಿಂದ ಈ ಜಾಗಕ್ಕೆ ನಾನು ಬಂದಿದ್ರೆ, ಒಂದು 40-50 ವರ್ಷಗಳಿಂದ ಶ್ರೀಗಳ ಕೃಪೆ ಇವತ್ತಾಗಿ ನೀವು ನನ್ನನ್ನು ಕರೆಸ್ಕೊಂಡಿದ್ದೀರಿ. ಆ ರೀತಿ ನಿಮ್ಮ ದೃಷ್ಟಿ ಒಂದು 50-60 ವರ್ಷದಿಂದ ನನಗೆ ಬಿದ್ದಿದ್ರೆ ನನ್ನ ಬದುಕು ಸಾರ್ಥಕ ಬದುಕಾಗ್ತಾ ಇತ್ತು, ಆ ದಿಕ್ಕಿನಲ್ಲಿ ಸಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗಲೂ ಕೂಡ ಧೈರ್ಯವಾಗಿ ಶ್ರೀಗಳ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. I have to speak few words about Meghalaya, Swamiji, with your permission. When I had gone to Meghalaya as a governor of Meghalaya, after I assumed charge as a governor of Meghalaya, I was supposed to meet Honorable Prime Minister of this country, Narendra Modi ji. When I had gone to meet Honorable Prime Minister of this country, by that time, Honorable Prime Minister told me, you see, Mr. Vijay Shankar, now he had gone to Meghalaya. He had gone to Meghalaya as a governor of Meghalaya. Probably some of them may think that a man from Karnataka, he had come to Meghalaya as a governor. Probably some of them, they may think that a man from Delhi, he had come to Meghalaya as a governor. It is a version of a common man. It is very common. It is very common. But one thing you have to keep it in your mind, Vijay Shankar, open the doors of Raj Bhavan. Open the doors of Raj Bhavan. Even a common man wish to come and meet you in Raj Bhavan. You allow him to come and meet you. You allow him to come and meet you. Don't sit in Raj Bhavan. Go and sit in each and every Adivasi village. Go and sit in each and every border village of Meghalaya. Go and sit with a common man in every village. You talk to them. You listen to them. You have to be with the people. You have to be with the people all the times. After completion of your tenure as a governor Meghalaya after 5 years, when you are supposed to come out from Meghalaya, by that time, Meghalaya people should say, Vijay Shankar is our man. Why he should go out of Meghalaya? In that way, you have to serve Meghalaya. You have to serve Meghalaya. That you have to keep it in mind. And few more things, some of the very important issue I have to mention here. Meghalaya is a female-dominated society. Whereas in case of Karnataka and rest of the other part of India, as soon as a girl gets married, a boy,
Here, in case of Karnataka and rest of the other part of India, a girl is supposed to come to boy's house. True or not? Yes, but whereas in case of Meghalaya, it's not like that, Swamiji. As soon as a boy is supposed to get married a girl, boy is supposed to go to girl's house. Boy is supposed to go to girl's house. This rule should come to here also. And second thing, whereas in case the ancestors' property right, in case of Meghalaya, the ancestors' property right, Swamiji, ultimately it goes to the youngest daughter of the family. She is the custodian of the ancestors' property right. Boys do not have any right in Meghalaya. I think that rule should come here also. And two more things. Meghalaya is a hub of tourism. Meghalaya is a hub of tourism. Meghalaya is a hub of Ayurveda. Meghalaya is a hub of Ayurveda medicinal plants. It is a hub of Ayurveda, Swamiji. If at all, first place goes to, in case of Ayurveda, that goes to Meghalaya. And next to Meghalaya, if at all we have to think in India, Western Ghat. Next place goes to Western Ghat. Because I have been served as a forest minister also. So in that way, in case of Meghalaya, it is a hub of Ayurveda. It is a hub of medicinal plants. And in case of Karnataka and rest of the other part, whereas in case of turmeric, we also grow in our area, in Mysore area. But whereas Krupin, Swamiji, in our area it is 3.5, 3.6. But whereas in case of Meghalaya it is 8.7. It is up to 8.9. In case of turmeric, curcumin, it is 8.9. So in that way, Meghalaya is a very, very beautiful place. And it is a hub of tourism. Now, the Raj Bhavan of Meghalaya belongs to you people. I have been requested, Swamiji, you have to come and bless our Raj Bhavan, 150 years old Raj Bhavan. Honorable Prime Minister 6 months back, they had come to our Raj Bhavan and made a halt for one day. Our Mahamahim Rashtrapati Ji, Draupadi Murmu, they had come to our Raj Bhavan. So in that way, our Raj Bhavan is one of the oldest, 150 years old Raj Bhavan, one of the very beautiful place, you have to see. So in that way, already I have been requested, Swamiji, to come to Meghalaya and bless us. I hope definitely they are going to come, and rest of the other ladies and gentlemen, I request you people also, whenever you come to eastern part of India, you are most welcome. Now Raj Bhavan is yours, belongs to yours. Ultimately, you are owner of that Raj Bhavan. You are most welcome. Welcome to Meghalaya. In that way, I am going to conclude my speech. It is the greatest opportunity given by the Swamiji. I never forget. ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಆಗದಿರುವಂಥ ಅಪರೂಪದ ನನ್ನ ಜೀವನದ ಕ್ಷಣಗಳಲ್ಲಿ ಇವತ್ತಿನ ಈ ಸಭೆ, ಇವತ್ತಿನ ಈ ಸಮಾರಂಭ, ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಹೋಮ ಯಾವುದೇ ಕಾರಣಕ್ಕೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸೋನಿದ್ದಾನೆ. ಒಂದು ಕಾರ್ಯಕ್ರಮನ ಹೇಗೆ ಮಾಡಬೇಕು, ಒಂದು ಕಾರ್ಯಕ್ರಮನ ಹೇಗೆ ನಡೆಸಬೇಕು, ಅಲ್ಲಿ ಎಷ್ಟು ಅಚ್ಚುಕಟ್ಟುತನ ಇರಬೇಕು, ಎಷ್ಟು ಶಿಸ್ತಿರಬೇಕು, ಎಷ್ಟು ಸ್ವಚ್ಛತೆ ಮತ್ತು ಶಿಸ್ತಿರಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಬಹುಶಃ ಇವತ್ತು ನಾವು ನೋಡ್ತಿರುವಂಥ ಈ ಕಾರ್ಯಕ್ರಮ. ಆ ಅಚ್ಚುಕಟ್ಟುತನ, ಶಿಸ್ತು, ಆ ಶ್ರದ್ಧೆ, ಆ ನಂಬಿಕೆ ಎಲ್ಲವನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಈ ದೈವಿ ಶಕ್ತಿಗಳು ಜಾಗೃತಗೊಳ್ಳಿ, ಭರತಭೂಮಿ ಎಲ್ಲ ನಿಷ್ಠೆಗಳನ್ನು, ನಮ್ಮೆಲ್ಲರ ಅಜ್ಞಾನಗಳನ್ನು, ಮನುಕುಲದ ಅಜ್ಞಾನವನ್ನು ದೂರ ಮಾಡಿ ಮತ್ತೆ ದಿವ್ಯ ಜ್ಯೋತಿ, ಭರತಭೂಮಿಯ ಜ್ಯೋತಿ ಭಾರತವನ್ನು ತನ್ಮೂಲಕ ಮನುಕುಲದ ಬೆಳಕನ್ನು ಬದುಕುವಂತಹ ದಿನಗಳನ್ನು ಕಾಣುವಂಥ ಭಾಗ್ಯ ಶ್ರೀಗಳಿಂದ ನಮಗೆ ಲಭ್ಯ ಆಗಲಿ ಅಂತ ಮಾತನ್ನು ಈ ಸಮಯದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಶುಭವನ್ನು, ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಮತ್ತೊಮ್ಮೆ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಅಂತ ಎಲ್ಲ ಹರಗುರು ಚರ್ಮೋತ್ತಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ, ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳಿಂದ ನನ್ನ ಮಾತನ್ನು ಮುಗಿಸೋರಿದ್ದೇನೆ. ಜೈ ಹಿಂದ್, ಜೈ ಭಾರತ್.